ಕ್ಯಾನ್ಸರ್ ತಡೆಗಟ್ಟಲು ಆದಷ್ಟು ಈ 8 ಮಸಾಲೆ ಪದಾರ್ಥಗಳನ್ನು ಬಳಸಿ. ಕ್ಯಾನ್ಸರ್ ಮಹಾಮಾರಿಯ ಪ್ರಭಾವಕ್ಕೆ ಒಳಗಾದವರು ಪಾರಾಗಲು ಸಾಧ್ಯವೇ ಇಲ್ಲ ಎಂಬ ಮಾತಿದೆ. ಆದರೆ ನಿಸರ್ಗದ ಚಮತ್ಕಾರದ ಮುಂದೆ ಮನುಷ್ಯನ ಆಟ ನಡೆಯುವುದಿಲ್ಲ. ನಿಸರ್ಗದ ಮಡಿಲಲ್ಲಿ ಸೊಂಪಾಗಿ ಬೆಳೆದ ಅನೇಕ ಗಿಡಮೂಲಿಕೆಗಳು ಕ್ಯಾನ್ಸರ್ ಸಮಸ್ಯೆಗೆ ಮನೆಮದ್ದು ಎಂದು ಸಾಬೀತುಪಡಿಸಿವೆ. ಭಾರತೀಯ ಸಾಂಪ್ರದಾಯಿಕ ಮಸಾಲ ಪದಾರ್ಥಗಳು ಪುರಾತನ ಕಾಲದಿಂದಲೂ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿವೆ. ಆಹಾರ ಪದಾರ್ಥಗಳ ಪರಿಮಳ ಮತ್ತು ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಅನೇಕ ಬಗೆಯ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಅವುಗಳಲ್ಲಿ ಇರುವ ರೋಗ ನಿರೋಧಕ ಶಕ್ತಿ ಹಾಗೂ ಸೋಂಕು ನಿವಾರಕ ಗುಣಗಳು ಸಾಕಷ್ಟು ಅಪಾಯಕಾರಿ ರೋಗಗಳನ್ನು ಸಹ ಬುಡ ಸಮೇತ ಕಿತ್ತು ಹಾಕುವುದು. ಇತ್ತೀಚೆಗೆ ಹೆಚ್ಚುತ್ತಿರುವಂತಹ ಮಾರಣಾಂತಿಕ ಕಾಯಿಲೆಗೆ ಮಸಾಲ ಪದಾರ್ಥಗಳು ಮಹತ್ತರವಾದ ಆರೈಕೆಯನ್ನು ಮಾಡುತ್ತವೆ. ಜೊತೆಗೆ ರೋಗಾಣುಗಳ ಕಣಗಳನ್ನು ದೇಹದಿಂದ ಹೊರತಳ್ಳುವುದು. ಇಷ್ಟೇ ಅಲ್ಲದೆ ದೇಹಕ್ಕೆ ಇತರ ಸೋಂಕು ತಗುಲದಂತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಹಾಗಾದರೆ ಆ ಮಸಾಲ ಪದಾರ್ಥಗಳು ಅಥವಾ ಗಿಡಮೂಲಿಕೆಗಳು ಯಾವ್ಯಾವು ಎನ್ನುವುದನ್ನು ಇಲ್ಲಿ ನೋಡೋಣ. 1. ಅರಿಶಿಣ. ಅರಿಶಿನ ಪುಡಿಯು ಆಹಾರ ಪದಾರ್ಥಗಳಿಗೆ, ಧಾರ್ಮಿಕ ವಿಧಿವಿಧಾನಗಳಿಗೆ ಹಾಗೂ ಅನೇಕ ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಅರಿಶಿನ ಬಣ್ಣದಲ್ಲಿ ಇರುವ ಈ ಮಸಾಲ ವಸ್ತು ಆಹಾರಗಳ ರುಚಿ ಮತ್ತು ಬಣ್ಣಗಳನ್ನು ಹೆಚ್ಚಿಸುತ್ತದೆ. ಜೊತೆಗೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡುವುದು. ಗಡ್ಡೆಯಿಂದಲೇ ತಯಾರಿಸಲಾಗುವ ಈ ಅರಿಶಿನ ಪುಡಿಗಳು ನಮ್ಮ ದೇಹದಲ್ಲಿ ಮಾರಣಾಂತಿಕ ಕಾಯಿಲೆಯನ್ನು ಸೃಷ್ಟಿಸುವಂತಹ ಕ್ಯಾನ್ಸರ್ ರೋಗ ಕಣಗಳನ್ನು ಮತ್ತು ಕ್ಯಾನ್ಸರ್ ಗಡ್ಡೆಗಳನ್ನು ನಿವಾರಿಸುವಂತಹ ದಿವ್ಯ ಶಕ್ತಿಯನ್ನು ಪಡೆದುಕೊಂಡಿದೆ. ಆಂಟಿ ಇನ್ಫ್ಲಮೇಟರಿಯ ಗುಣವನ್ನು ಹೊಂದಿರುವ ಅರಿಶಿನವು ಕ್ಯಾನ್ಸರ್ ಸೆಲ್ಗಳು ಬೆಳವಣಿಗೆ ಹೊಂದದೇ ಇರುವಂತೆ ತಡೆಯುತ್ತದೆ. ಅರಿಶಿನ ಸೇವನೆ ಮಾಡುವಾಗ ಆದಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಆಲಿವ್ ಎಣ್ಣೆಯ ಮಿಶ್ರಣದಲ್ಲಿ ಸೇವಿಸಬೇಕು. ಇದರಿಂದ ಅದ್ಭುತ ಆರೋಗ್ಯ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. 2. ಸೋಂಪು ಕಾಳು. ಫೈಟೋ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದೆ ಸೋಂಪು ಕಾಳು. ಸೋಂಪು ಕಾಳಿನಲ್ಲಿರುವ ಪ್ರಮುಖ ಘಟಕವಾದ ಅನೆಥೋಲ್ ಕ್ಯಾನ್ಸರ್ನ ಆಕ್ರಮಣಕಾರಿ ಚಟುವಟಿಕೆಗಳನ್ನು ಪ್ರತಿರೋಧಿಸುತ್ತದೆ ಮತ್ತು ನಿರ್ಬಂಧಿಸುತ್ತದೆ. 3. ಕೇಸರಿ. ಕೇಸರಿ ಕ್ಯಾನ್ಸರ್ ಬೆಳವಣಿಗೆಯನ್ನು ತಡೆಯುವುದಲ್ಲದೆ ಗಡ್ಡೆಯ ಗಾತ್ರವನ್ನು ಆದಷ್ಟು ಕಡಿಮೆ ಮಾಡುತ್ತದೆ. ಕೊನೆಗೆ ಕ್ಯಾನ್ಸರ್ಗೆ ಸಂಪೂರ್ಣ ವಿದಾಯ ಹೇಳುತ್ತದೆ. ಇದು ವಿಶ್ವದ ಅತ್ಯಂತ ದುಬಾರಿ ಮಸಾಲೆ. ಆದರೂ ಕಾಯಿಲೆಯಿಂದ ದೂರವಿರಬೇಕೆಂದರೆ ಸೇವಿಸಲೇಬೇಕು. 4. ಜೀರಿಗೆ. ಜೀರಿಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಬಹುಶಃ ಅದಕ್ಕಾಗಿಯೇ ನಾವು ಊಟದ ಕೊನೆಯಲ್ಲಿ ಬೆರಳೆಣಿಕೆಯಷ್ಟು ಜೀರಿಗೆ ಬೀಜಗಳನ್ನು ಅಗಿಯಲು ಇಷ್ಟಪಡುತ್ತೇವೆ. ಜೀರಿಗೆ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಹೊಂದಿರುವ ಒಂದು ಮೂಲಿಕೆ. ಜೀರಿಗೆ ಬೀಜಗಳು ಥೈಮೋಕ್ವಿನೋನ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ. ಇದು ಕ್ಯಾನ್ಸರ್ಗೆ ಕಾರಣವಾದ ಕೋಶಗಳ ಪ್ರಸರಣವನ್ನು ಪರಿಶೀಲಿಸುತ್ತದೆ. ಆದ್ದರಿಂದ ನೀವು ಜೀರಿಗೆಯನ್ನು ಬ್ರೆಡ್, ಫ್ರೈಡ್ ಬೀನ್ಸ್ ಅಥವಾ ಕೆಲವು ಮುಖ್ಯ ಅಡುಗೆಗೆ ಸೇರಿಸುವ ಮೂಲಕ ಆರೋಗ್ಯ ಹೆಚ್ಚಿಸಿಕೊಳ್ಳಿ. ಚಕ್ಕೆ. ಕ್ಯಾನ್ಸರ್ ಅಪಾಯವನ್ನು ದೂರವಿರಿಸಲು ಪ್ರತಿದಿನ ಅರ್ಧ ಟೀಸ್ಪೂನ್ ದಾಲ್ಚಿನ್ನಿ ಪುಡಿಯನ್ನು ಸೇವಿಸಿ ಸಾಕು. ನೈಸರ್ಗಿಕ ಆಹಾರ ಸಂರಕ್ಷಕ. ದಾಲ್ಚಿನ್ನಿಯಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿದ್ದು ಕ್ಯಾನ್ಸರ್ ಗಡ್ಡೆಯ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಹೊಸ ನಾಳಗಳ ರಚನೆಯನ್ನು ನಿರ್ಬಂಧಿಸುತ್ತದೆ. ಆದ್ದರಿಂದ ನಿಮ್ಮ ದಿನವನ್ನು 1 ಕಪ್ ದಾಲ್ಚಿನ್ನಿ ಚಹಾದೊಂದಿಗೆ ಪ್ರಾರಂಭಿಸಿ. ಬೆಳಗಿನ ತಿಂಡಿಯಲ್ಲಿ ಈ ಮಸಾಲೆ ಸೇರಿಸಿ. ಮಲಗುವ ಮುನ್ನ ಹಾಲಿಗೆ ಜೇನುತುಪ್ಪ ಮತ್ತು ದಾಲ್ಚಿನ್ನಿ ಸೇರಿಸಿ ಕುಡಿಯುವುದರಿಂದ ಕ್ಯಾನ್ಸರ್ನಂತಹ ಯಾವುದೇ ಕೆಟ್ಟ ಕನಸುಗಳು ಕಾಡುವುದಿಲ್ಲ. ಒರೆಗಾನೋ. ಸಾಮಾನ್ಯವಾಗಿ ಒರೆಗಾನೋವನ್ನು ಪಿಜ್ಜಾ ಅಥವಾ ಪಾಸ್ತಾದಲ್ಲಿ ಬಳಸುತ್ತಾರೆ. ಒರೆಗಾನೋ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ವಿರೋಧಿ ಸೂಕ್ಷ್ಮ ಜೀವಿಯ ಸಂಯುಕ್ತಗಳನ್ನು ಒಳಗೊಂಡಿರುವ ಕೇವಲ 1 ಟೀ ಚಮಚ ಒರೆಗಾನೋ 2 ಕಪ್ ಕೆಂಪು ದ್ರಾಕ್ಷಿಯ ಶಕ್ತಿಯನ್ನು ಹೊಂದಿದೆ ಎಂದರೆ ನೀವೇ ಲೆಕ್ಕ ಹಾಕಿ ಇದರ ಮೌಲ್ಯವನ್ನ. ಒರೆಗಾನೋದಲ್ಲಿ ಇರುವ ಫೈಟೋಕೆಮಿಕಲ್
ದೇಹದಲ್ಲಿನ ಮಾರಕ ಕೋಶಗಳ ಬೆಳವಣಿಗೆಯನ್ನು ನಿರ್ಬಂಧಿಸುತ್ತದೆ ಮತ್ತು ಕ್ಯಾನ್ಸರ್ ಕೇಂದ್ರಿತ ಕಾಯಿಲೆಗಳ ವಿರುದ್ಧ ಔಷಧದಂತೆ ಕಾರ್ಯನಿರ್ವಹಿಸುತ್ತದೆ. ಕೆಂಪು ಮೆಣಸು ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರುವ ಮಸಾಲೆ ಕೆಂಪು ಮೆಣಸು. ಇದು ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತದೆ ಮತ್ತು ಕ್ಯಾನ್ಸರ್ ಗಡ್ಡೆ ಕೋಶಗಳ ಗಾತ್ರವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ನಾಲಿಗೆಗೆ ಸ್ವಲ್ಪ ಖಾರವೆನಿಸುತ್ತದೆ ಎನ್ನುವುದನ್ನು ಬಿಟ್ಟರೆ ಮೆಣಸಿನಕಾಯಿ ಕ್ಯಾನ್ಸರ್ ರೋಗಕಾರಕಗಳನ್ನು ಹೆದರಿಸುತ್ತವೆ. ಶುಂಠಿಯು ಸಹ ಗಡ್ಡೆಯಂತಹ ತರಕಾರಿ. ಇದು ಸಹ ಉತ್ತಮ ರುಚಿ ಹಾಗೂ ಪರಿಮಳವನ್ನು ನೀಡುವ ಮಸಾಲ ಪದಾರ್ಥ. ಇದರ ಬಳಕೆಯಿಂದ ಸಾಕಷ್ಟು ಶ್ರೀಮಂತ ಆಹಾರ ಪದಾರ್ಥಗಳನ್ನು ಹಾಗೂ ಔಷಧಗಳನ್ನು ತಯಾರಿಸಲಾಗುವುದು. ಶುಂಠಿಯಲ್ಲಿ ಆಂಟಿ ಇನ್ಫ್ಲಮೆಂಟರಿ ಉರಿಯೂತದ ಗುಣಗಳಿವೆ. ಹಾಗಾಗಿ ಸಾಮಾನ್ಯವಾದ ನೆಗಡಿ, ಜ್ವರ, ತಲೆನೋವು, ವಾಕರಿಕೆ, ವಾಂತಿ, ಸೋಂಕು ಜ್ವರ, ಸೋಂಕು ಮೂಗು ಸೋರಿಕೆ ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸುತ್ತದೆ. ಇದನ್ನು ಆಹಾರದಲ್ಲಿ ಸೇರಿಸಿ ಸೇವಿಸುವುದು ಅಥವಾ ಕಷಾಯ ಅಥವಾ ಚಹಾ ರೂಪದಲ್ಲಿ ಕುಡಿದರೆ ಜೀರ್ಣಕ್ರಿಯೆಯು ಸುಧಾರಿಸುವುದು, ತೂಕ ಇಳಿಕೆಗೆ ಸಹಾಯ ಮಾಡುವುದು, ಜೊತೆಗೆ ಕ್ಯಾನ್ಸರ್ನಂತಹ ಭಯಾನಕ ರೋಗ ಕಣಗಳನ್ನು ನಿಯಂತ್ರಿಸುತ್ತದೆ. ಬೆಳ್ಳುಳ್ಳಿ ಗಡ್ಡೆಗಳ ರೂಪದಲ್ಲಿ ಇರುವ ತರಕಾರಿ ಬೆಳ್ಳುಳ್ಳಿ ತನ್ನದೇ ಆದ ಕಟು ವಾಸನೆಯನ್ನು ಪಡೆದುಕೊಂಡಿದೆ. ಇದನ್ನು ಕೆಲ ಮಸಾಲಾ ಪದಾರ್ಥಗಳೊಂದಿಗೆ ಸೇರಿಸಿ ಆಹಾರ ಪದಾರ್ಥಗಳನ್ನು ತಯಾರಿಸಿದರೆ ಅತ್ಯುತ್ತಮ ಪರಿಮಳ ಹಾಗೂ ರುಚಿಯನ್ನು ಪಡೆದುಕೊಳ್ಳಬಹುದು. ಬೆಳ್ಳುಳ್ಳಿಯನ್ನು ಪುರಾತನ ಕಾಲದಿಂದಲೂ ಔಷಧಗಳ ತಯಾರಿಕೆಯಲ್ಲಿ ಬಳಸಿಕೊಂಡು ಬರಲಾಗುತ್ತಿದೆ. ಬೆಳ್ಳುಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಸಹ ಒಳಗೊಂಡಿದೆ. ಕ್ಯಾನ್ಸರ್ನಂತಹ ದೊಡ್ಡ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಜ್ವರ ಮತ್ತು ನೆಗಡಿಯಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಸಹ ಉತ್ತಮ ಆರೈಕೆ ಮಾಡುವುದು. ಬೆಳ್ಳುಳ್ಳಿ ಮಿಶ್ರಿತ ಆಹಾರ ಪದಾರ್ಥಗಳ ಸೇವನೆ, ಬೆಳ್ಳುಳ್ಳಿ ಹಾಲು, ಬೆಳ್ಳುಳ್ಳಿ ಕಷಾಯಗಳನ್ನು ಸೇವಿಸಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಅಧಿಕ ಪ್ರಮಾಣದ ಔಷಧೀಯ ಗುಣ ಹೊಂದಿರುವ ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಒಂದು ಎಸಳನ್ನು ಹಸಿಯಾಗಿಯೇ ತಿನ್ನುವುದು ಒಳ್ಳೆಯದು. ಈ ಪದಾರ್ಥಗಳು ಉಪಯುಕ್ತ. ಲವಂಗ, ತುಳಸಿ, ಬೆಳ್ಳುಳ್ಳಿ, ಮೆಂತ್ಯ, ಸಾಸುವೆ, ಪುದೀನಾ ಎಲೆಗಳು, ರೋಸ್ಮೇರಿ, ತಾಜಾ ನಿಂಬೆ, ಆಲಿವ್ ಎಣ್ಣೆ, ವಿನೆಗರ್ ಮತ್ತು ಅವಕಾಡೋ ಇತರ ಕ್ಯಾನ್ಸರ್ ನಿರೋಧಕ ಆಹಾರ ಘಟಕಗಳಾಗಿವೆ. ಕ್ಯಾನ್ಸರ್ ಅಪಾಯ ನಿವಾರಿಸಬಲ್ಲ ಇತರ ಆಹಾರಗಳು ವಿವಿಧ ರೀತಿಯ ಹಣ್ಣುಗಳು, ತರಕಾರಿಗಳು, ಬೀಜಗಳು, ಧಾನ್ಯಗಳು ಮತ್ತು ಸಸ್ಯ ಆಧಾರಿತ ಆಹಾರವು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಊಟದಲ್ಲಿ ಕಂದು ಅಕ್ಕಿ ಬಳಸಿ, ಧಾನ್ಯದ ಬ್ರೆಡ್ ಸೇವಿಸಿ, ಆಲೂಗಡ್ಡೆ ಚಿಪ್ಸ್ ಬದಲಿಗೆ ಕಾರ್ನ್ ಸೇವಿಸಿ, ತಾಜಾ ಹಣ್ಣುಗಳನ್ನು ಸೇವಿಸಿ. ಒಮೆಗಾ 3 ಕೊಬ್ಬಿನಾಮ್ಲಗಳು ಉರಿಯೂತದ ವಿರುದ್ಧ ಹೋರಾಡುತ್ತವೆ. ಸಾಮಾನ್ಯ ಎಣ್ಣೆಯ ಬದಲು ಆಲಿವ್ ಎಣ್ಣೆ ಬಳಸಿ. ಪ್ಯಾಕೇಜ್ ಮಾಡಿದ ಅಥವಾ ಹುರಿದ ಆಹಾರವನ್ನು ಸೇವಿಸಬೇಡಿ. ಸಂಸ್ಕರಿಸಿದ ಉಪ್ಪನ್ನು ತಪ್ಪಿಸಿ. ಸಮುದ್ರದ ಉಪ್ಪು ಅಥವಾ ಹಿಮಾಲಯನ್ ಉಪ್ಪನ್ನು ಮಿತವಾಗಿ ಸೇವಿಸಿ. ಎಣ್ಣೆಯುಕ್ತ ಪದಾರ್ಥಗಳು, ಕುರುಕುಲು ತಿಂಡಿ, ಕೃತಕ ಬಣ್ಣ ಹಾಗೂ ಪರಿಮಳವನ್ನು ಸೇರಿಸುವ ಆಹಾರ ಪದಾರ್ಥಗಳು, ಸಂಸ್ಕರಿಸಿದ ಆಹಾರ ಮತ್ತು ಪಾನೀಯಗಳು, ಮದ್ಯಪಾನ ಮತ್ತು ಧೂಮಪಾನಗಳಂತಹ ಕೆಟ್ಟ ಚಟಗಳು ಸಹ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತವೆ. ಅಲ್ಲದೆ ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗದ ಸೃಷ್ಟಿಗೆ ಕಾರಣವಾಗುತ್ತವೆ. ಆದ್ದರಿಂದ ಆದಷ್ಟು ಉತ್ತಮ ಜೀವನ ಶೈಲಿ ಹಾಗೂ ಆಹಾರ ಕ್ರಮವನ್ನು ಅನುಸರಿಸಿ ಆರೋಗ್ಯದಿಂದ ಬಾಳುವುದು ಉತ್ತಮ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.